ಇವತ್ತು ಭೀಮಾ ಮೂವಿ ರಿಲೀಸ್ ಆಗಿದೆ. ದುನಿಯಾ ವಿಜಯ್ ಅವರು ಆಕ್ಟ್ ಮಾಡಿದ್ದಾರೆ ಹಾಗೆ ಡೈರೆಕ್ಟ್ ಮಾಡಿದ್ದಾರೆ ಈ ಒಂದು ಸಿನಿಮಾಗೆ. ಈ ಸಿನಿಮಾ ಸಂತೋಷ್ ಥಿಯೇಟರ್ ಅಲ್ಲಿ ತೆರೆಕಂಡಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಜನ ಯಾವ ತರದ ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಮ ಮನೇಲಿ ಇರೋರು ಒಂದ್ಸಲ ಫ್ಯಾಮಿಲಿ ಮೂವಿ ಅಲ್ಲ ಈ ಭೀಮಾ ಮೂವಿ ಬಂದು ಭೀಮಾ ಮೂವಿ ನೋಡಿ ಪ್ರತಿಯೊಬ್ರು ಮನಸ್ಸು ಮನೆ ದೇಶ ಎಲ್ಲ ಚೇಂಜ್ ಆಗುತ್ತೆ. ಈ ಕಂಟೆಂಟು ಕನ್ನಡ ಮೂವಿ ಕನ್ನಡ ಸಿನಿಮಾದಲ್ಲಿ ಈ ಥರ ಬಂದಿರೋದು ಫಸ್ಟು ಕಂಟೆಂಟು ಏನಿದೆ ಹಂಗೆ ಅಚ್ಚಾಗಿ ತೋರಿಸೋರೆ. ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಮನೇಲಿ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಲ್ಲ, ಮೋಜು ಯೂಟ್ಯೂಬು ನೋಡೋದಲ್ಲ, ಬರ್ರಿ ಒಂದ್ಸಲ ಭೀಮಾ ಮೂವಿ ನೋಡ್ರಿ. ನಿಮ್ಮ ಜೊತೆಲಿರೋ ಫ್ರೆಂಡ್ಸನ್ನ ಹಾಳಾಗೋಕ್ಕೆ ಬಿಡಬೇಡ್ರಿ. ಡೈಲಾಗ್ ಸರ್ ನೀವೆಲ್ಲ ಯಾವ್ಯಾವ ಮೂವಿ ಯಾವ್ಯಾವ ಡೈಲಾಗ್ ನೋಡಿದ್ದೀರೋ ಕನ್ನಡ, ಹಿಂದಿ, ತಮಿಳು, ಮಲಯಾಳಂ. ಕನ್ನಡದಲ್ಲಿ ಭೀಮಾ ಮೂವಿ ಒಂದೊಂದು ಡೈಲಾಕು ಕೊಡಬೇಕು. ಡ್ಯಾಶನ್ ತುಂಬಿಸ್ಕೊಳ್ಳಿ, ಕೊಡಬೇಕು. ಸಖತ್ತಾಗಿದೆ. ಒಳ್ಳೆ ಮೂವಿ ನೋಡ್ಕೊಂಡ್ ಬಂದಿದ್ದೀವಿ. ರಿಯಲ್ ರೌಡಿಸಮ್ ರಿಯಲ್ ಫೈಟ್ ಅಂದರೆ ಅದು ದುನಿಯಾ ವಿಜಯ್ ಅವರ ಹೆಸರಲ್ಲೇ ಇದೆ. ನಾವು ಇದೇನು ಹೊಸದಲ್ಲ, ದುನಿಯಾ ನೋಡಿದ್ದೀವಿ, ಸಲಗ ನೋಡಿದ್ದೀವಿ. ಬಟ್ ಒಂದೊಳ್ಳೆ ಮೆಸೇಜ್ ಇರೋ ಸಿನಿಮಾ. ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದೀರಾ ಕನ್ನಡ ಸಿನಿಮಾನ ನಾವು ನೋಡಲ್ಲ ಹಂಗೆ ಹಿಂಗೆ ಅಂತ, ದಯವಿಟ್ಟು ಇಂಥ ಸಿನಿಮಾ ನೋಡ್ಬೇಕು. ನಿಮ್ಗಳಿಗೆ ಮಾಡಿರೋದು ಇಂಥ ಸಿನಿಮಾನ ಆಯ್ತಾ. ನಿಮ್ಮ ಬಾಸ್ಗಳು ಹೇಳ್ತಾರೆ ಕನ್ನಡ ಅಂದರೆ ಕರ್ನಾಟಕ ಅಂದರೆ ಫಸ್ಟ್ ಬರ್ತಾರೆ ನಿಮ್ಮ ಬಾಸ್ಗಳು. ಅಭಿಮಾನಿಗಳೇ ಬರ್ತಾ ಇಲ್ವಲ್ಲ. ಇಂಥ ಒಳ್ಳೆ ಸಿನಿಮಾ ಬಿಟ್ಟು ಇನ್ನೇನು ಮಾಡ್ಬೇಕು ಹೇಳ್ರಿ. ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದರೆ ಇವಾಗ ಏನು 70% ಹುಡುಗರು ಬೆಂಗಳೂರಲ್ಲೇ, ಬೇರೆ ಊರು ಬೇಡ, ಬೆಂಗಳೂರಲ್ಲೇ 70% ಹುಡುಗರು ಗಾಂಜಾಗೆ ಅಡಿಕ್ಟ್ ಆಗಿದ್ದಾರೆ. ಪ್ರತಿ ಏರಿಯಾಗಳಲ್ಲೂ ಯಾರ್ಯಾರು ಏರಿಯಾದಲ್ಲಿ ಗಾಂಜಾಗಳನ್ನ ಹೊಡ್ಕೊಂಡು ಡಾನು ನಮ್ಮ ಸಾಧನೆ ಮಾಡ್ಬೇಕಂತ ಓಡಾಡ್ತಾ ಇದ್ದೀರಾ ಅವರೆಲ್ಲ ಸುಮ್ಮನೆ ಭೀಮಾ ಸಿನಿಮಾ ನೋಡಿ ಸೈಲೆಂಟಾಗಿ ಎಲ್ಲ ಬಿಟ್ಟು ನಿಮ್ಮ ಫ್ಯಾಮಿಲಿ ಅನ್ಕೊಂಡು ನೋಡ್ಕೊಂಡು ಉದ್ಧಾರ ಆದರೆ ಆದಂಗೆ, ಇಲ್ಲಾಂದರೆ ಬೀದಿ ಹಣಗಳಾಗೋಗ್ತೀರಾ. ಹುಡುಗಿರು ತುಂಬ ಗಾಂಜಾಗಳಿಗೆ ಡ್ರಗ್ಸ್ಗೆ ಅದಕ್ಕೆಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಆಯ್ತಾ. ಶೂಟ್ ಹೊಡೆಯೋ ಹುಡುಗರ ಜೊತೆ ಏರಿಯಾದಲ್ಲಿ ಫೀಲಿಂಗ್ ಮಾಡೋ ಹುಡುಗರ ಜೊತೆ ಬೈಕಿಂದ ಕೂತ್ಕೊಂಡು ಶೋಕಿ ಮಾಡೋ ಹುಡುಗಿರ್ಗೆ ಒಂದು ಮಾತು ಹೇಳ್ತೀನಿ, ನೀವು ಏರಿಯಾದಲ್ಲಿ ಸಾಧನೆ ಮಾಡ್ಬಿಡ್ತೀನಿ, ಏರಿಯಾದಲ್ಲಿ ಹೆಸರು ಮಾಡ್ತೀನಿ ಅನ್ನೋದನ್ನೆಲ್ಲ ಬಿಟ್ಬಿಡ್ರಿ. ನಿಮಗೆಲ್ಲ ಶೂಟ್ ಹಾಕ್ಸ್ಬಿಟ್ಟು ಬಸ್ರು ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ ಹುಡುಗರು ಆಯ್ತಾ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಬಂದಿದೆ. ಹಾಳಾಗ್ತಾ ಇರೋ ಹುಡುಗರನ್ನ ಸರಿದಾರಿಗೆ ತರಕ್ಕೆ ಕೈ ಹಾಕಿದ್ದಾರೆ ದುನಿಯಾ ವಿಜಯ್ ಅವರು. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾವು ಕನ್ನಡಿಗರಾಗಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ ಈಗ ನೀವೇ ನೋಡ್ತಾ ಇದ್ದೀರಲ್ಲ ಬ್ರದರ್, ನಾವು ಅವ್ರ ಫ್ಯಾನ್ಸು ಇವ್ರ ಸಿನಿಮಾ ನೋಡಲ್ಲ, ನಾವು ಇವ್ರ ಫ್ಯಾನ್ಸು ಅವ್ರ ಸಿನಿಮಾ ನೋಡಲ್ಲ ಅಂತ ಹೇಳ್ತಾರೆ. ಯಾಕೆ ಆ ಥರ ಹೇಳಬೇಕು? ಮೊದಲನೇದಾಗಿ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂದಮೇಲೆ ಕನ್ನಡ ನಮ್ಮ ಜವಾಬ್ದಾರಿ, ಕನ್ನಡನ ಬೆಳೆಸಬೇಕು. ಅದನ್ನು ಬಿಟ್ಟು ಬೇರೆ ಯಾವುದೋ ಲ್ಯಾಂಗ್ವೇಜ್, ತೆಲುಗಾಗಿರ್ಬೋದು, ತಮಿಳಾಗಿರ್ಬೋದು, ಆ ಸಿನಿಮಾಗಳು ಬಂದರೆ 500-600 ರೂಪಾಯಿ ಆಗಲಿ ಟಿಕೆಟು 2 ದಿನ 3 ದಿನ ಮುಂಚೆನೇ ಹೌಸ್ಫುಲ್ ಆಗಿರ್ತದೆ. ಇಂಥ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಯಾವ ಸ್ಟಾರು ಇಲ್ಲ, ಯಾರಿಲ್ಲ. ನೀವು ಅಂದ್ಕೊಂಡಿದ್ದೀರಾ ಸ್ಟಾರ್ಗಳನ್ನ ಕಂಡು ಸಿನಿಮಾ ಮಾಡಿದ್ರೆ ಸಕ್ಸಸ್ ಆಯ್ತಿಲ್ಲ ಅಂತ ಡೈರೆಕ್ಟರ್ ಕಣ್ಣೀರಾಗ್ತಾರೆ. ಇಲ್ಲಿ ಯಾರು ಸರ್ ಸ್ಟಾರ್ ಇದ್ರು? ದುನಿಯಾ ವಿಜಯ್ ಸರ್, ರಂಗಾಯಣ ಸರ್ ಬಿಟ್ಟರೆ ಯಾರಿದ್ರು? ಎಲ್ಲ ಹೊಸೊಬ್ರನ್ನ ಹಾಕೊಂಡು ಆ್ಯಕ್ಟಿಂಗ್ನ ಮಾಡಿಸಿ ಅವ್ರ ಹತ್ರ ಇವತ್ತು ಸಕ್ಸಸ್ ಮಾಡಿಸಿದ್ದಾರೆ. ಇವತ್ತು ಇಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂದರೆ ಸಿನಿಮಾ ಸ್ಟೋರಿ ಆಗಿರ್ಬೋದು, ಸಿನಿಮಾ ಮತ್ತು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಯೂತ್ಸು ದಾರಿ ತಪ್ಪಿದ್ದಾರೆ. ನನ್ನ ಫ್ರೆಂಡ್ಸೇ ತುಂಬ ಜನ ವೀಲಿಂಗ್ ಹೊಡೆಯೋದು ಮತ್ತು ನೈಸ್ ರೋಡಲ್ಲಿ ಸುಮಾರು ದೂರ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಅವೆಲ್ಲ ಮಾಡ್ತಾರೆ. ತಂದೆ ತಾಯಿಗೆ ನೋವು ಕೊಡ್ತಾರೆ. ದಯವಿಟ್ಟು ಅದೆಲ್ಲ ಬಿಟ್ಟು ಒಂದು ಒಳ್ಳೆ ದಾರಿಲಿ ನಡಿಬೇಕು ಅಂದರೆ ಈ ಭೀಮಾ ಸಿನಿಮಾ ನೋಡಿ. ಆ ಥರ ಮಾಡಿರೋರು ಕೊನೆಯದಾಗಿ ಏನು ಶಿಕ್ಷೆ ಅನುಭವಿಸ್ತಾರೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ. ಭೀಮಾ ಕೆಣಕದಿದ್ರೆ ಕ್ಷೇಮ. ದಯವಿಟ್ಟು ಇಂಥ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಕನ್ನಡಿಗರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ, ಕನ್ನಡ ಸಿನಿಮಾ ಬಂದಾಗ ದಯವಿಟ್ಟು ಒಂದು ಸಿನಿಮಾ ನೋಡಿರಿ. ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ದಯವಿಟ್ಟು ನೋಡಬೇಡ್ರಿ. ಕಂಟೆಂಟ್ ಚೆನ್ನಾಗಿದ್ದಾಗ ಸಿನಿಮಾಗೆ ಸಪೋರ್ಟ್ ಮಾಡಿ ಮತ್ತು ಫ್ಯಾಮಿಲಿನ ಕರ್ಕೊಂಬಂದು ಸಿನಿಮಾ ನೋಡಿ ಅಂತ ಮನವಿ ಮಾಡ್ಕೊತೀವಿ. ಜೈ ಭೀಮಾ. ಭೀಮಾಗೆ ಒಳ್ಳೆಯದಾಗಲಿ. ಮೂವಿ ನೋಡಿ ಏನು ಅನಿಸ್ತಾ ಇದೆ ಸರ್? ತುಂಬ ಒಳ್ಳೆ ಮೂವಿ ಇದೆ. ಸೊ ಕನ್ನಡಕ್ಕೆ ಇದು ಅಂತ ಒಂದು ಸೋಷಿಯಲ್ ಮೆಸೇಜ್ ತೊಗೊಂಡು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಪ್ಯಾಕೇಜ್ ಥರ ಒಂದು ಒಳ್ಳೆ ಮೂವಿ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಯಿತು ಮೂವಿ ನೋಡಿ. ಐ ಥಿಂಕ್ ಎಲ್ಲರೂ ಬಂದು ನೋಡಬೇಕು ಒಂದ್ಸತಿ ಅನ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಇರುವಂಥ ಸೋಷಿಯಲ್ ಮೆಸೇಜ್ ಆ ರೀತಿ. ಡೈಲಾಗ್ಗಳೆಲ್ಲ ಹೆಂಗೆ ಅನ್ನಿಸ್ತು? ಡೈಲಾಗ್ಗಳೆಲ್ಲ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬಂದಿದೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಕ್ಕಿದೆ. MLA ಮಗನ ಪಾತ್ರದಲ್ಲಿ ಸೂರ್ಯ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮುಂದೆ ಅವ್ರನ್ನ ಬೇರೆ ಬೇರೆ ಸ್ಕ್ರೀನಲ್ಲಿ ದೊಡ್ಡ ದೊಡ್ಡ ಪಾತ್ರಗಳಲ್ಲಿ ನೋಡೋ ಇಷ್ಟಪಡ್ತೀನಿ. ಜನಸಾಮಾನ್ಯರು ಯಾವೊಂದು ಪಾಯಿಂಟ್ಗೋಸ್ಕರ ಅಥವಾ ಯಾವೊಂದು ವಿಚಾರಕ್ಕೋಸ್ಕರ ಈ ಸಿನಿಮಾ ಬಂದು ನೋಡ್ಬೇಕು? ಈ ಡ್ರಗ್ಸು ಅಥವಾ ಅದರಿಂದ ಆಗುವಂಥ ದುಷ್ಪರಿಣಾಮಗಳು ಬರೀ ಡ್ರಗ್ಸ್ ತೊಗೊಳ್ಳೋರಷ್ಟೇ ಹಾಳಾಗಲ್ಲ. ಅವ್ರ ಹಿಂದೆ ಅವ್ರ ಸಂಸಾರ, ಅವರು ಮನೆಯಲ್ಲಿ ತಂದೆ ತಾಯಿ, ಅವ್ರ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಸೊ ಇಡೀ ಒಂದು ಕುಟುಂಬ ಹಾಳಾಗುತ್ತೆ ಬರೀ ಒಬ್ಬರು ಮಾಡೋ ತಪ್ಪಿಂದ. ಸೊ ಅದು ಯಾವ ರೀತಿ ನಾವು ಅದನ್ನ ಅವಾಯ್ಡ್ ಮಾಡ್ಬೋದು, ಅದರಿಂದ ನಾವು ಯಾವ ರೀತಿ ಅದರಿಂದ ದೂರ ಇಡ್ಬೋದು ಅಂತ ಹೇಳೋ ಒಂದು ಮೆಸೇಜು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಮೂವಿಯಲ್ಲಿ. ದುನಿಯಾ ವಿಜಯ್ ಅವರ ಆ್ಯಕ್ಟಿಂಗು ಹಾಗೆ ಡೈರೆಕ್ಷನ್ ಹೇಗಿದೆ? ದುನಿಯಾ ವಿಜಯ್ ಆ್ಯಕ್ಟಿಂಗು ಡೈರೆಕ್ಷನು ಮುಂಚೆಯಿಂದನೇ ಇಷ್ಟಪಟ್ಕೊಂಡು ಬಂದಿದ್ದೀವಿ. ಸೊ ಅದ್ರ ಬಗ್ಗೆ ನೋ ಡೌಟು. ಈಸ್ ಅ ಮಾಸ್ ಲೀಡರ್, ಮಾಸ್ ಆ್ಯಕ್ಟರು. ಸೊ ಮುಂದೆನೂ ಅವ್ರನ್ನ ನೋಡೋಕೆ ಇಷ್ಟಪಡ್ತೀವಿ. ಅವ್ರ ಮೂವಿಗಳು ತುಂಬ ಬರ್ತಾ ಇಲ್ಲ ಅಂತ ಆಸೆ ಪಡ್ತೀವಿ. ಕನ್ನಡ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಕನ್ನಡ ಜೊತೆಗೆ ಈ ರೀತಿ ಮೂವಿಗಳನ್ನ ನೋಡಿ ಕನ್ನಡ ಇಂಡಸ್ಟ್ರಿನ, ಕನ್ನಡ ಮೂವಿ ಇದನ್ನ
ಬೆಳೆಸಬೇಕು. ಚಲನಚಿತ್ರದಲ್ಲಿ ಒಂದು ಸೋಷಿಯಲ್ ಮೆಸೇಜ್ ತೊಗೊಂಡು ಎಂಟರ್ಟೈನ್ಮೆಂಟ್ ಕೊಡುವಂಥ ಮೂವಿಗಳನ್ನ ಡೆಫಿನೆಟ್ಲಿ ನೀವು ಒಂದ್ಸತಿ ಬಂದು ನೋಡಲೇಬೇಕಾಗುತ್ತೆ. ಫುಲ್ ಮೂವಿ, ಅಲ್ಟಿಮೇಟ್ ಮೂವಿ, ಯುವ ಜನತೆ ನೋಡುವಂಥ ಮೂವಿ, ಎಲ್ಲ ಫ್ಯಾಮಿಲಿ ನೋಡುವಂಥ ಮೂವಿ, ತುಂಬ ಚೆನ್ನಾಗಿದೆ ಮೇಡಮ್. ಸೂಪರ್ ಸೂಪರ್ ಚೆನ್ನಾಗಿದೆ ಮೇಡಮ್. ಬ್ಯೂಟಿಫುಲ್ ಮೂವಿ, ಮಾಸ್ ಮೂವಿ, 100 days ಗ್ಯಾರಂಟಿ. ಎಲ್ಲರೂ ಬನ್ನಿ, ನೋಡಿ ಬನ್ನಿ. ಕನ್ನಡ ಬೆಳೆಸಿ, ಹೊರಗಡೆ ಅವ್ರು ಬೆಳೆಸೋದಿಲ್ಲ, ನಾವು ಬೆಳೆಸ್ಬೇಕು. ನೈಸ್ ಮೂವಿ. ಎಂಜಾಯ್ ಪಂಡಗವು. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಸೂಪರ್ ಮೇಡಮ್, ಪಕ್ಕಾ ಲೋಕಲ್.